ಬೆಟ್ಟಕ್ಕೆ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ 4 o'clock ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೂಜೆ ಮಾಡಿ ಇವಾಗ ಕಾಫಿ ಕುಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಎಲ್ಲರೂ ಬೆಟ್ಟಕ್ಕೆ ಹೋಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ಆಲ್ರೆಡಿ ವೆಲ್ಕಮ್ ಮಾಡಿ ಹೇಳಿದ್ಲು, ನಾನು ಹೇಳಿರ್ಲಿಲ್ಲ. ಸೊ ಇದಕ್ಕೆ ಇನ್ನೊಂದ್ಸಲ ಹೇಳಿದೆ, ಯಾಕಂದ್ರೆ ನನ್ನ ಬ್ಲಾಗಲ್ಲಿ ನಾನು ಮಾತಾಡ್ಬೇಕಲ್ವ, ಇವಳೇನು ಮಾತಾಡೋದೇ ಇಲ್ವಲ್ಲ ಅಂತ ಅಂದ್ಕೊಂಡ್ರೆ. ಮಳೆ ಬರ್ತಿದೆ ಗೈಸ್, ಎಲ್ಲಿಗೆ ಅಂತ ಹೇಳ್ಬಿಟ್ಟಿದ್ದಾಳೆ ಆಲ್ರೆಡಿ. ಆ ಡೆಸ್ಟಿನೇಷನ್ ನಾವು ಇವಾಗ ರೀಚ್ ಆಗಿದ್ದೀವಿ. ಫೈನಲಿ ವಿ ಆರ್ ಇನ್ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ದರ್ಶನ ಮಾಡಕ್ಕೆ ಹೋಗೋಣ. ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ವಾಪಸ್ ಬಂದು ಸಿಗ್ತೀವಿ. ಸೊ ಗಾಯ್ಸ್ ನೋಡಿ, 3 ಪಟ್ಟಿ ಬೆಳೆಸ್ಕೊಂಡು ಅಳಿಸೋಗ್ಬಿಡೈತೆ. ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಲೈಕ್ ಪ್ರಸಾದ ಮಾಡಿ ತಿಂದ್ಕೊಂಡು ಈಗ ಅಂತರ್ಗಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಬ್ರೋ ಅವರಂತೂ ನಮ್ಮ ವ್ಲಾಗಿಗೆ ಬರೋದೇ ಇಲ್ಲ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಓಡಿ ಓಡಿ ಹೋಯ್ತಾರ ಅವ್ರ ಮಗನ ಕರ್ಕೊಂಡು. ಇವಳಂತ ಇವಾಗ ಸದ್ಯಕ್ಕೆ ಸೈಲೆಂಟ್ ಮ್ಯೂಟ್ಗೆ ಕುಣಿಸಿದ್ದೀನಿ. ನಾನು ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ವಲ್ಪ ಮಾತಾಡ್ತೀನಿ ಇರು, ಯಾಕೆ ಯಾರು ಏನು ಮಾತಾಡಲ್ಲ, ನೀನು ಮಾತಾಡು ಅಂತಾರೆ. ನಾನೇ ಜಾಸ್ತಿ ಮಾತಾಡ್ತೀನಿ. ನಾನು ಎಡಿಟರ್ ಆಗ್ಬಿಟ್ಟಿದ್ದೀನಿ, ಅವಳು ವ್ಲಾಗರ್ ಆಗ್ಬಿಟ್ಟಿದ್ದಾಳೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಸೊ ಅಷ್ಟೇ, ದರ್ಶನ ಚೆನ್ನಾಗಾಯ್ತು, ಮುಗಿಸ್ಕೊಂಡು ಚೆನ್ನಾಗಿತ್ತು. ಪ್ರಸಾದ ಅಲ್ವಾ, ಚೆನ್ನಾಗಿದ್ದೇ ಇರ್ತದೆ ಅಷ್ಟೇ. ಇವಾಗ ಅಂತರ್ಗಂಗೆಗೆ ನೋಡಿಕೊಂಡು ರಿಟರ್ನ್ ಮೈಸೂರು. ಆಮೇಲೆ ಮತ್ತೇನು ಸಮಾಚಾರ? ಅಷ್ಟೇ, ಎಲ್ಲ ಸಿದ್ದರಾಮಯ್ಯನ ಕೃಪೆ. ಜೈ ಸಿದ್ದರಾಮಯ್ಯ. ಸೊ ಇವಾಗ ಅಂತರ್ಗಂಗೆ ಎಲ್ಲ ನೋಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ. ಎಲ್ಲೂ ಕೂತೇ ಇರಲಿಲ್ಲ ನಾವು, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದ್ವಿ. ಇನ್ನೊಂದು ಪ್ಲೇಸ್ ಇದೆ ಮಠ ಅಂತ, ಅಲ್ಲಿಗೆ ಹೋಗ್ಬೋದಿತ್ತು, ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಇದ್ರ ನಿಯರ್ ಬೈ ಪ್ಲೇಸ್ ಹೊಗೆನಕಲ್ ಫಾಲ್ಸ್ ಇದೆ, ಸಕ್ಕತ್ತಾಗೈತೆ. ಬಟ್ ಅಲ್ಲಿಗೆಲ್ಲ ಸಿದ್ದರಾಮಯ್ಯ ಕ್ಯಾಂಪಸ್ ಬಿಟ್ಟಿಲ್ಲ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓನ್ ವೆಹಿಕಲ್ಸಲ್ಲಿ ಬಂದರೆ ಆರಾಮಾಗಿ ಹೋಗಿದ್ದು ಬರ್ಬೋದು. ಇನ್ನೊಂದು ಏಳುಮಲೆ ಇದೆ, ಅದು ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಆಲ್ಟ್ ಆಗೋರು ಹೋಗ್ಬೋದು. ಇಲ್ಲಿಗೆ ಬಂದಿದ್ದೀವಿ ಅಂದಮೇಲೆ ಒಂದು ಸ್ಲೋಗನ್ ಅಂತೂ ಹೇಳಲೇಬೇಕು, ಅದಂತೂ ಫೇಮಸ್. ಬನ್ನಿ, ಹೇಳಿ, ಸ್ಟಾರ್ಟ್ ಮಾಡಿ. ಇವಾಗ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಸಿದ್ದರಾಮಯ್ಯನ ಕ್ಯಾಂಪಸ್ ಕ್ಯಾಚ್ ಮಾಡ್ಕೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಊರಿಗೆ ಜುಯ್ ಅಂತ ಹೋಗ್ಬೇಕು. ಕ್ಯಾಂಪಸ್ಸಲ್ಲಿ. ಸೊ ಲಾಸ್ಟಲ್ಲಿ ಒಂದ್ಸಲ ಕೈ ಮುಗ್ದು ದೇವ್ರಿಗೆ ಹೋಗೋಣ. ಎಲ್ರಿಗೂ ಒಳ್ಳೇದು ಮಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆಲ್ಲ ಒಳ್ಳೇದು ಮಾಡಪ್ಪ. ಆಯ್ತು, ಆಮೇಲೆ ನಮ್ಮ ಅಮ್ಮಂತಕ್ಕೆ ಆಡಿ ಕಾರ್ ಕೊಡಿಸ್ತಿದ್ದೀವಿ ಗಾಯ್ಸ್. ನಾವೆಲ್ಲೋದ್ರೂ ನಮ್ಮ ಶಾಪಿಂಗ್ ಮಾತ್ರ ಬಿಡಲ್ಲ, ಅದು ಯಾವಾಗಲೂ ಜುಮ್ಕ ಮೇಲೆ ಕಣ್ಣು. ಸೊ ಇದನ್ನ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ತುಂಬ ಇಷ್ಟ ಕೈಗೆ ಹಾಕ್ಸ್ಕೊಳ್ಳೋಕ್ಕೆ, ಬಟ್ ಅವರು ಜಾಸ್ತಿ ದುಡ್ಡು ಹೇಳ್ತವ್ರೆ. ನಮ್ಮಮ್ಮ ಬಾರ್ಗೇನ್ ಮಾಡ್ತವ್ರೆ, ನೋಡೋಣ ಕಮ್ಮಿ ಮಾಡ್ಕೋತಾರ ಏನು ಅಂತ. ಬರಲ್ಲ ಅಂತ ಅವ್ರೆ. ಓ ಹಾಕ್ಸ್ಕೊತವ್ರೆ ನಮ್ಮ ಚಾನಲ್ ಪ್ರೆಸಿಡೆಂಟ್. ಹೆಂಗೆ ಬಂತು ನೋಡೋಣ, ತೋರಿಸಿ. ನೈಸ್. ನೀನು ಹಾಕ್ಸ್ಕೊಂತೀಯಾ?
ಹೆಂಗೆ ಹೇಳ್ತಾವ ನಾನು ಹುಡುಗಿ ಅಲ್ಲ ಅಂತವನೆ. ತೋರಿಸಿ ಅಮ್ಮ. ಚೆನ್ನಾಗಿ ಬಂದಿದೆ. ಒಂಥರ ತುಂಬ ಇಷ್ಟ ಹಾಕ್ಸ್ಕೊಳಕ್ಕೆ. ಥ್ಯಾಂಕ್ಸ್ ಅಂಕಲ್. ಇನ್ನು 5 ರೂಪಾಯಿ ವಾಪಸ್ ಕೊಡಿ. ಅವ್ರು ಇದನ್ನ 30 ರೂಪೀಸ್ಗೆ ಹೇಳಿದ್ರು ಒಬ್ರಿಗೆ. ನಮ್ಮಮ್ಮ ಅಂತೂ ಇಂತೂ ಬಾರ್ಗೇನ್ ಮಾಡಿ 15 ರೂಪೀಸ್ ಕೊಟ್ಬಿಟ್ಟು ಬಂದಿದ್ದೀವಿ. ಚೌಕಾಸಿ ಮಾಡ್ತೀವಿ ಅಂದರೆ ಹುಡುಗಿರಂತ ಕಡಿಮೆನಾ? ಮಾತೇ ಇಲ್ಲ. ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ಅದು ಇವಾಗ ಹೊಸ್ದಾಗ ಆಗಿರೋದು. ಅಂದರೆ ತುಂಬ ತಿಂಗಳಾಯಿತು, ಬಟ್ ಅಲ್ಲಿಗೆ ಯಾರನ್ನೂ ಬಿಡ್ತಿಲ್ಲ. ಅಲ್ಲಿ ಇನ್ನೂ ರೋಡ್ ಏನೋ ಆಗಿಲ್ವಂತೆ. ಸೊ ಬಿಟ್ಟ ಮೇಲೆ ಹೋಗ್ಬೇಕು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಬಿಟ್ಟಿರ್ಬೋದು, ಅವಾಗ ಹೋಗ್ತೀವಿ. ಸೊ ಎಲ್ಲ ಮುಗೀತು, ಚೆನ್ನಾಗಿ ದರ್ಶನ ಆಯಿತು, ಚೆನ್ನಾಗಿ ಊಟ ಮಾಡಿಕೊಂಡು ಇಲ್ಲಿ ಏನೇನು ಪ್ಲೇಸಸ್ ಇತ್ತು ಎಲ್ಲ ಕವರ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಇವತ್ತಿನ ಡೇ. ಸೊ ಇಷ್ಟೇ ಇವತ್ತಿನ ಡೇ ಕಥಮ್. ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀವಿ. ಫೈನಲಿ ಮನೆಗೆ ಬಂದು ರೀಚ್ ಆದವು. ಇವತ್ತಿನ ಡೇ ಕಂಪ್ಲೀಟಾಗಿ ಅಲ್ಲಿ ಇಲ್ಲಿ ತಿರ್ಗೋದೇ ಆಗೋಗಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಇವತ್ತಿನ ಡೇ ಎಲ್ಲ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ